ವಿಶ್ವಾದ್ಯಂತ ಇದೀಗ ಹೊಸ ಚರ್ಚೆ ಶುರುವಾಗಿದೆ. ಅದೇನಪ್ಪಾ ಅಂತಂದ್ರೆ ಮಾಲ್ಡೀವ್ ವರ್ಸಸ್ ಲಕ್ಷದ್ವೀಪ ಸಮರ. ಭಾರತದ ಪ್ರವಾಸಿಗರೆಲ್ಲ ಮಾಲ್ಡೀವ್ಸ್ಗೆ ಹೋಗ್ಬೇಕಾ, ಏಕೆ ಪಕ್ಕದಲ್ಲಿರೋ ಲಕ್ಷದ್ವೀಪಕ್ಕೆ ಹೋಗಬಾರ್ದ ಅನ್ನೋ ವಾದ ಶುರುವಾಗಿದೆ. ಆದ್ರೆ ಪ್ರವಾಸೋದ್ಯಮದಲ್ಲಿ ಭಾರತ ಆತ್ಮನಿರ್ಭರತೆಯನ್ನು ಸಾಧಿಸಲು ಒಂದು ಅಭಿಯಾನನ ಶುರು ಮಾಡಿದೆ. ಸೊ ಈ ಒಂದು ಅಭಿಯಾನ ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚು ಗ್ರಾಸವಾಗಿದೆ. ಹಾಗಿದ್ರೆ ಈ ಚರ್ಚೆಗೆ ಕಾರಣ ಏನು ಅಂತ ನೋಡೋದಾದ್ರೆ ಪ್ರಧಾನಿ ನರೇಂದ್ರ ಮೋದಿಯವರು ಹಾಕಿದ್ದಂತಹ ಒಂದು ಫೋಟೋ. ಹೌದು, ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಲಕ್ಷದ್ವೀಪ ವಿಹರಿಸಿ ಫೋಟೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಅಪ್ಡೇಟ್ ಮಾಡ್ತಾರೆ. ಮಾಲ್ಡೀವ್ಸ್ ನ ಕೆಲವು ರಾಜಕಾರಣಿಗಳು ಬಾಯಿಗೆ ಬಂದಂತೆ ಮಾತನಾಡಿ ತಮ್ಮ ಕಾಲ ಮೇಲೆ ತಾವೇ ಕಲ್ಲನ್ನು ಹಾಕಿಕೊಂಡಿದ್ದಾರೆ. ಅಸಲಿಗೆ ಈ ವಿವಾದ ಏನು, ಈ ಪ್ರವಾಸೋದ್ಯಮದ ರಾಜಕಾರಣ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಭಾರತ ಹಾಗೂ ಮಾಲ್ಡೀವ್ ದೇಶಗಳ ನಡುವೆ ಹಲವು ದಶಕಗಳಿಂದ ಸುಮಧುರ ಬಾಂಧವ್ಯ ಇದೆ. ಮಾಲ್ಡೀವ್ ಸಂಕಷ್ಟಕ್ಕೆ ಸಿಲುಕಿದಾಗಲೆಲ್ಲ ಭಾರತ ಕೈ ಹಿಡಿದಿದೆ. ಇನ್ನು ಮಿಲಿಟರಿ ನೆರವು ಮಾತ್ರವಲ್ಲ, ಕುಡಿಯುವ ನೀರಿನಿಂದ ಹಿಡಿದು ಹಲವು ಮೂಲ ಸೌಕರ್ಯಗಳನ್ನು ಮಾಲ್ಡೀವ್ ದೇಶಕ್ಕೆ ಭಾರತ ನೀಡಿದೆ. ತುರ್ತು ವೈದ್ಯಕೀಯ ಸಂದರ್ಭ ಸೇರಿದಂತೆ ಹಲವು ರೀತಿಯಲ್ಲಿ ಭಾರತ ಮಾಲ್ಡೀವ್ಸ್ಗೆ ಸಹಕಾರಿಯಾಗಿದೆ. ಮಾಲ್ಡೀವ್ ದೇಶದ ಮಾಜಿ ಅಧ್ಯಕ್ಷರಾದ ಮೊಹಮ್ಮದ್ ನಶೀದ್ ಅವರು ಭಾರತ ಮೊದಲು ಅನ್ನೋ ನೀತಿಯನ್ನ ಅನುಸರಿಸುತ್ತಿದ್ದಾರೆ. ಆದರೆ ನೂತನ ಅಧ್ಯಕ್ಷರಾದ ಮೊಹಮ್ಮದ್ ಮೊಯಿಜಿ ಅವರಿಗೆ ಚೀನಾ ದೇಶ ಬಹಳ ಪ್ರಿಯವಾಗಿ ಕಂಡಿದೆ. ಜೊತೆಗೆ ಚೀನಾದಿಂದ ಭಾರಿ ಪ್ರಮಾಣದ ಸಾಲ ಪಡೆದಿರುವ ಮಾಲ್ಡೀವ್ ದೇಶ ಡ್ರ್ಯಾಗನ್ ನ ತಾಳಕ್ಕೆ ತಕ್ಕಂತೆ ಕುಣಿಯಲೇಬೇಕಾದ ಅನಿವಾರ್ಯತೆ ಸಿಕ್ಕಿದೆ. ಹೀಗಾಗಿ ಮಾಲ್ಡೀವ್ ಸರ್ಕಾರ ಆಂತರಿಕ ಭದ್ರತೆಯ ನೆಪ ಒಡ್ಡಿ ಹಲವೆಡೆ ಇದ್ದ ಭಾರತೀಯ ಸೇನೆಯ 77 ಸಿಬ್ಬಂದಿಯನ್ನು ವಾಪಸ್ ಹೋಗುವಂತೆ ತಾಕೀತು ಮಾಡಿದೆ. ಮಾಲ್ಡೀವ್ಸ್ ನ ನೂತನ ಅಧ್ಯಕ್ಷರ ಈ ಭಾರತದ ವಿರೋಧ ನೀತಿಯೆಲ್ಲ ಸಂಘರ್ಷಕ್ಕೂ ಮೂಲ ಕಾರಣವಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಬೆಳವಣಿಗೆಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿರುವ ಭಾರತಕ್ಕೆ ಮಾಲ್ಡೀವ್ಸ್ ದೇಶದ ಶಕ್ತಿ ಹಾಗೂ ದೌರ್ಬಲ್ಯಗಳ ಅರಿವು ಇದ್ದೇ ಇರುತ್ತದೆ. ಇನ್ನು ಮಾಲ್ಡೀವ್ ದೇಶಕ್ಕೆ ಪ್ರವಾಸೋದ್ಯಮ ಅತಿ ದೊಡ್ಡ ಆದಾಯದ ಮೂಲ. ಪ್ರವಾಸೋದ್ಯಮವೇ ಜೀವಾಳ. ಅದರಲ್ಲೂ ಮಾಲ್ಡೀವ್ಸ್ ಪ್ರವಾಸ ಮಾಡೋದ್ರಲ್ಲಿ ಭಾರತೀಯರೇ ಮೊದಲಿಗರು. 2022ರಲ್ಲಿ ಮಾಲ್ಡೀವ್ಸ್ ಪ್ರವಾಸ ಮಾಡಿದ ಒಟ್ಟು 1.5 ದಶಲಕ್ಷ ಪ್ರವಾಸಿಗರ ಪೈಕಿ 12.6% ಪ್ರವಾಸಿಗರು ಭಾರತೀಯರೇ ಆಗಿದ್ದಾರೆ. ಇನ್ನು 2 ಲಕ್ಷಕ್ಕೂ ಹೆಚ್ಚು ಭಾರತೀಯರು ಪ್ರತಿ ವರ್ಷ ಮಾಲ್ಡೀವ್ಸ್ಗೆ ಭೇಟಿ ನೀಡುತ್ತಾರೆ. ಭಾರತೀಯರ ನಂತರ ರಷ್ಯಾ ಹಾಗೂ ಚೀನಾ ಪ್ರವಾಸಿಗರ ಸಂಖ್ಯೆ ಸ್ವಲ್ಪ ಬಲ ಕಂಡು ಬರುತ್ತೆ. ಪ್ರಧಾನಿ ನರೇಂದ್ರ ಮೋದಿಯವರು ಮಾಲ್ಡೀವ್ಸ್ನ ಸಮೀಪದಲ್ಲೇ ಇರುವ ಲಕ್ಷದ್ವೀಪ ಪ್ರವಾಸ ಮಾಡಿದ್ದು ಲಕ್ಷದ್ವೀಪದ ಬೀಚ್ಗಳಲ್ಲಿ ಸುತ್ತಾಡಿದರು. ಏಕೆಂದ್ರೆ ಅವರು ಅಲ್ಲಿನ ವಾತಾವರಣ, ಪ್ರಕೃತಿಯ ಬಗ್ಗೆ ಕೆಲವೊಂದು ರೀತಿಯ ವಿವರಣೆ ಕೊಟ್ಟು ಅಲ್ಲಿನ ಫೋಟೋವೊಂದನ್ನು ಸಾಮಾಜಿಕ ಜಾಲತಾಣದಲ್ಲಿ ಅಪ್ಡೇಟ್ ಮಾಡ್ತಾರೆ. ಸೊ ಅದಾದ ನಂತರ ಮಾಲ್ಡೀವ್ಸ್ನ ರಾಜಕಾರಣಿಗಳು ಇದನ್ನೆಲ್ಲ ಪರಿಗಣಿಸಿ ಹಲವು ರೀತಿಯ ಚರ್ಚೆಯನ್ನ ಮಾಡ್ತಾರೆ. ಸೊ ಎಲ್ಲ ಒಂದು ಕಡೆ ಮಾಲ್ಡೀವ್ಸ್ನ ತೆಗಳಿ ಲಕ್ಷದ್ವೀಪನ ಹೊಗಳಿದ್ದಾರೆ ಅನ್ನೋ ರೀತಿಯಲ್ಲಿ ಈ ಒಂದು ಚರ್ಚೆನ ಮಾಡ್ತೀವಿ. ಪ್ರಧಾನಿ ಮೋದಿಯವರ ಈ ಪೋಸ್ಟ್ ನ ನೋಡಿ ಕೆಲವರು ರಜಾ ಮಜಾ ಮಾಡ್ತಿದ್ದಾರೆ ಅಂತ ಕಾಲೆಳೆದಿದ್ದಂತೂ ನಿಜ. ಆದ್ರೆ ಮೋದಿ ಅವರ ಅಸ್ತ್ರ ಯಾವ ರೀತಿ ಇತ್ತಪ್ಪ ಅಂತಂದ್ರೆ ಮಾಲ್ಡೀವ್ಸ್ಗೆ ಒಂದು ರೀತಿಯ ಬಿಸಿ ಮುಟ್ಟಿದೆ ಅಂತಾನೆ ಹೇಳ್ಬೋದು. ದೇಶದೊಳಗೆ ಆಡಳಿತ ವಿಪಕ್ಷಗಳ ಗುದ್ದಾಟ ಸಹಜ, ಏನೇ ಇರ್ಬೋದು. ಆದ್ರೆ ಪ್ರಧಾನಿ ಮೋದಿ ಅವರ ವಿರುದ್ಧ ಮಾಲ್ಡೀವ್ ದೇಶದ ರಾಜಕಾರಣಿಗಳು ಕೂಡ ಕೆಸರೆರಚಾಟ ಶುರು ಮಾಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಸ್ರೇಲ್ ದೇಶದ ಕೈಗೊಂಬೆ ಎಂದು ಡೈವರ್ ವಿತ್ ಲೈಫ್ ಜಾಕೆಟ್ ಎಂದು ಮರಿಯಮ್ಮ ಶಿಯೂನ್ ಲೇವಡಿ ಮಾಡಿದ್ದಾರೆ. ಮತ್ತೊಬ್ಬ ಸಚಿವರು ಮಜೀದ್ ಎಂಬಾತ ಭಾರತದ ಬೀಚ್ಗಳು ಕೊಳಕಿನಿಂದ ತುಂಬಿವೆ ಅನ್ನೋ ಹೇಳಿಕೆಯನ್ನು ಸಹ ನೀಡಿದರು. ಹೀಗೆ ಪ್ರಧಾನಿ ಮೋದಿ ಅವರ ಬಗ್ಗೆ ಹಲವು ರೀತಿಯ ಟೀಕೆಗಳನ್ನ ಮಾಡಿ ಈಗ ಅವರೇ ಟೀಕೆಗೆ ಗುರಿಯಾಗಿದ್ದಾರೆ. ಪ್ರಧಾನಿ ಮೋದಿ ಅವರು ಲಕ್ಷದ್ವೀಪ ಪ್ರವಾಸ ಮಾಡಿ ಅಂತ ಕೇವಲ ಭಾರತೀಯರಿಗೆ ಮಾತ್ರವಲ್ಲ, ವಿಶ್ವಾದ್ಯಂತ ಎಲ್ಲಾ ದೇಶದ ಪ್ರವಾಸಿಗರಿಗೂ ಕರೆ ನೀಡಿದ್ದಾರೆ. ಪ್ರಧಾನಿ ಮೋದಿ ಬಗ್ಗೆ ಮಾಲ್ಡೀವ್ ಸರ್ಕಾರದ ಪ್ರತಿನಿಧಿಗಳು ಕೀಳು ಅಭಿರುಚಿ ಹೇಳಿಕೆ ನೀಡಿದ್ದೇ ತಡ ಸಾಕಷ್ಟು ಭಾರತೀಯರು ಮಾಲ್ಡೀವ್ ಪ್ರವಾಸವನ್ನು ರದ್ದು ಮಾಡಿದ್ದಾರೆ. ಇನ್ನು ಕೆಲವರಂತೂ ತಾವು ಮಾಲ್ಡೀವ್ಸ್ ಪ್ರವಾಸ ರದ್ದು ಮಾಡಿದ ಮಾಹಿತಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರಕಟಿಸಿ ಬಾಯ್ಕಾಟ್ ಮಾಲ್ಡೀವ್ಸ್ ಅಭಿಯಾನಕ್ಕೆ ತಮ್ಮ ಬೆಂಬಲವನ್ನು ಪ್ರಕಟಿಸಿದ್ದಾರೆ. ಬಾಯ್ಕಾಟ್ ಮಾಲ್ಡೀವ್ ಅಭಿಯಾನನ ಶುರು ಮಾಡಿದ್ದಾರೆ. ಸೊ ಈ ಒಂದು ಅಭಿಯಾನ ಮಾಡೋದಕ್ಕೆ ಕಾರಣ ಬೇರೆ ಯಾರು ಅಲ್ಲ, ಮಾಲ್ಡೀವ್ಸ್ ನ ಕೆಲವೊಂದು ರಾಜಕಾರಣಿಗಳ ಹೇಳಿಕೆ ಅಂತಾನೆ ಹೇಳ್ಬೋದು. ನಮ್ಮ ದೇಶದ ದ್ವೀಪದ ಬಗ್ಗೆ ಮಾತನಾಡುವ ಹಕ್ಕು ಯಾರೂ ಇಲ್ಲ ಅಂತ ಸಿಡಿದಿರುವ ಬಾಲಿವುಡ್ ನಟರು ಕೂಡ ಲಕ್ಷದ್ವೀಪವನ್ನು ಅಭಿವೃದ್ಧಿ ಮಾಡೋಣ ಅನ್ನೋ ಘೋಷಣೆಯನ್ನು ಸಹ ಹೊರಡಿಸಿದ್ದಾರೆ. ಇತ್ತ ಕ್ರಿಕೆಟ್ ತಾರೆಯರಾದ ಸಚಿನ್ ತೆಂಡೂಲ್ಕರ್ ಮಹಾರಾಷ್ಟ್ರ ಕಡಲ ತೀರದಲ್ಲಿ ಕ್ರಿಕೆಟ್ ಆಡುವ ಫೋಟೋವನ್ನು ಸಹ ಹಂಚಿಕೊಂಡಿದ್ದಾರೆ. ಇನ್ನು ಲಕ್ಷದ್ವೀಪವು ಸಹ ಖಂಡಿತವಾಗಿ ಒಂದು ಉತ್ತಮವಾದ ಪ್ರವಾಸಿಗರ ತಾಣ ಅಂತಾನೆ ಹೇಳ್ಬೋದು. ಕಾರಣಾಂತರಗಳಿಂದ ಆ ಒಂದು ಪ್ರವಾಸಿಗರ ತಾಣ ಎಳೆಮರೆ ಕಾಯಿಯಂತೆ ಉಳಿದು ಬಿಟ್ಟಿದೆ. ಅರಬ್ಬಿ ಸಮುದ್ರದಲ್ಲಿ ಹರಡಿಕೊಂಡಿರುವ 36 ದ್ವೀಪಗಳ ಸಮೂಹದ ಲಕ್ಷದ್ವೀಪದಲ್ಲಿ 17 ದ್ವೀಪಗಳಿಗೆ ಪ್ರವೇಶವಿಲ್ಲ. ಸ್ಥಳೀಯರು ಹೋಗುವಂತಿಲ್ಲ. ಭಯೋತ್ಪಾದಕರ ದಾಳಿ, ಕಳ್ಳ ಸಾಗಾಣಿಕೆ ಕಾಟ ಸೇರಿದಂತೆ ಹಲವು ಭದ್ರತಾ ಕಾರಣಗಳಿಂದ ಈ ದ್ವೀಪವನ್ನು ನಿರ್ಬಂಧಿಸಲಾಗಿದೆ. ಈ ಒಂದು ಭದ್ರತೆಯ ಕಾರಣದಿಂದನೇ ಅಂತ ಅನ್ಸುತ್ತೆ ಲಕ್ಷದ್ವೀಪಕ್ಕೆ ಪ್ರವಾಸ ಹೋಗೋದಕ್ಕೆ ಜನ ಹಿಂದೆ ಹೊಡೆದಿದ್ರು. ಇದು ಮುಂದೆ ಆದ್ರೆ ಇದನ್ನ ಅಭಿವೃದ್ಧಿ ಪಡಿಸಿದ್ರೆ ನಮ್ಮ ಜನ ಮಾಲ್ಡೀವ್ಸ್ಗೆ ಹೋಗೋ ಬದಲು ಲಕ್ಷದ್ವೀಪಕ್ಕೆ ಪ್ರವಾಸಕ್ಕೆ ಹೋಗ್ತಾರೆ ಅನ್ನೋದ್ರಲ್ಲಿ ತಪ್ಪೇ ಇಲ್ಲ. ಲಕ್ಷದ್ವೀಪಕ್ಕೆ ಪ್ರವಾಸೋದ್ಯಮಕ್ಕೆ ಹೋಗದೇ ಇರೋ ಕಾರಣ ಏನಪ್ಪಾ ಅಂತಂದ್ರೆ ಲಕ್ಷದ್ವೀಪದಲ್ಲಿ ಇರೋದು ಒಂದೇ ವಿಮಾನ ನಿಲ್ದಾಣ. ಪ್ರವಾಸೋದ್ಯಮದ ವೆಚ್ಚ ಕೂಡ ಹೆಚ್ಚು. 1-2 ದಿನಗಳ ಪ್ರವಾಸಕ್ಕೆ ಬರೋಬ್ಬರಿ 50,000 ರಿಂದ 60,000 ಕೂಡ ಬೇಕಾಗುತ್ತದೆ. 2 ರಿಂದ 3
ದಿನಗಳಲ್ಲಿ ಎಲ್ಲಾ ಪ್ರವಾಸ ತಾಣಗಳನ್ನು ನೋಡಿ ಮುಗಿಸಬಹುದು. ಆದ್ರೆ ಲಕ್ಷದ್ವೀಪದಿಂದ ಕೇವಲ 900 ಕಿಲೋಮೀಟರ್ ದೂರದಲ್ಲೇ ಇರುವ ಮಾಲ್ಡೀವ್ಸ್ ನಲ್ಲಿ 300ಕ್ಕೂ ಹೆಚ್ಚು ದ್ವೀಪಗಳನ್ನು ಸುತ್ತಬಹುದು. ಲಕ್ಷದ್ವೀಪಕ್ಕೆ ಹೋಲಿಸಿದರೆ ಸಾಕಷ್ಟು ಸಂಖ್ಯೆಯ ಖಾಸಗಿ ರೆಸಾರ್ಟ್ಗಳು ಮಾಲ್ಡೀವ್ ನಲ್ಲಿದೆ. ಏನು ಪ್ರವಾಸಿಗರು ಲಕ್ಷದ್ವೀಪದಲ್ಲಿ ಖರ್ಚು ಮಾಡಿದಷ್ಟೇ ಹಣವನ್ನು ಮಾಲ್ಡೀವ್ಸ್ ನಲ್ಲೂ ಖರ್ಚು ಮಾಡಬೇಕು. ಆದ್ರೆ ಮಾಲ್ಡೀವ್ಸ್ ನಲ್ಲಿ ಆಯ್ಕೆಗಳು ಹೆಚ್ಚಾಗಿವೆ, ಸೌಲಭ್ಯಗಳು ಸಾಕಷ್ಟಿವೆ, ವಿಮಾನ ಸಂಪರ್ಕ ಕೂಡ ಹೆಚ್ಚಾಗಿದೆ. ಈ ಒಂದು ಕಾರಣದಿಂದ ವಿಮಾನ ಪ್ರಯಾಣದ ವೆಚ್ಚ ಕೂಡ ಲಕ್ಷದ್ವೀಪಕ್ಕಿಂತ ಮಾಲ್ಡೀವ್ನಲ್ಲಿ ಕಡಿಮೆ ಇದೆ. ಈ ನಿಟ್ಟಿನಲ್ಲಿ ಭಾರತ ಸರ್ಕಾರ ಗಮನ ಹರಿಸಬೇಕಾಗಿದೆ. ಇನ್ನು ಲಕ್ಷದ್ವೀಪದಲ್ಲಿ ಮೂಲ ಸೌಕರ್ಯ ಹೆಚ್ಚಾದಷ್ಟು ಪ್ರವಾಸಿಗರು ತಾನಾಗಿಯೇ ಹರಿದು ಬರುತ್ತಾರೆ. ನಿರ್ಬಂಧಗಳ ಸಡಿಲಿಕೆ ಆದ್ರೆ ಇನ್ನಷ್ಟು ಜನರನ್ನು ಆಕರ್ಷಿಸಬಹುದಾಗಿದೆ. ಇಲ್ಲವಾದ್ರೆ ಬಾಯ್ಕಾಟ್ ಮಾಲ್ಡೀವ್ ಅಭಿಯಾನ ಕೇವಲ ಕೆಲವು ದಿನಗಳ ಜೋಶ್ಗಷ್ಟೇ ಸೀಮಿತವಾಗಿ ಬಿಡುತ್ತೆ ಅಂತ ಅನ್ಸುತ್ತೆ. ಇನ್ನು ತಾಜ್ ಹೋಟೆಲ್ ಸಂಸ್ಥೆ ಲಕ್ಷದ್ವೀಪದಲ್ಲಿ 2 ರೆಸಾರ್ಟ್ಗಳನ್ನು ಸ್ಥಾಪನೆ ಮಾಡೋದಾಗಿ ಕಳೆದ ವರ್ಷವೇ ಘೋಷಿಸಿದೆ. ಲಕ್ಷದ್ವೀಪ ಸಮೂಹದ 2 ದ್ವೀಪಗಳಲ್ಲಿ ರೆಸಾರ್ಟ್ ನಿರ್ಮಿಸುವ ಉದ್ದೇಶ ಸಂಸ್ಥೆಗೆ ಇದೆ. ಇನ್ನು ಪ್ರವಾಸಿಗರ ಮನಸೋಲದೆ ಇರೋಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಒಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹಮ್ಮಿಕೊಂಡಂತಹ ಈ ಒಂದು ಅಭಿಯಾನ ಎಲ್ಲೆಡೆ ಒಂದು ಸಂಚಲನ ಸೃಷ್ಟಿಸಿದೆ. ಹಾಗಾಗಿ ಇನ್ನು ಮುಂದೆ ಭಾರತದ ಪ್ರವಾಸೋದ್ಯಮಿಗಳು ಲಕ್ಷದ್ವೀಪಕ್ಕೆ ಪ್ರವಾಸಕ್ಕೆ ಹೋಗುತ್ತಾರೆ ಅನ್ನೋದಕ್ಕೆ ಎರಡು ಮಾತಿಲ್ಲ. ಕಾರಣ ಲಕ್ಷದ್ವೀಪದಲ್ಲಿನ ಭದ್ರತೆಯಿಂದ ಹಾಗೂ ಅಲ್ಲಿನ ಕೆಲವೊಂದು ಸೌಕರ್ಯಗಳ ಸವಲತ್ತುಗಳು ಇಲ್ಲದೆ ಇರುವ ಕಾರಣ ಭಾರತೀಯರು ಪ್ರವಾಸಕ್ಕೆ ಹೋಗೋದಕ್ಕೆ ಹಿಂದೇಟಾಗ್ತಿದ್ರು. ಆದರೆ ಈಗಲಾದ್ರೂ ಭಾರತ ಸರ್ಕಾರ ಲಕ್ಷದ್ವೀಪವನ್ನು ಅಭಿವೃದ್ಧಿಪಡಿಸೋದೇ ಆದ್ರೆ ಭಾರತದ ಅಷ್ಟು ಜನ ಪ್ರವಾಸಿಗರು ಲಕ್ಷದ್ವೀಪಕ್ಕೆ ಪ್ರವಾಸಕ್ಕೆ ಹೋಗೋದಂತೂ ಖಂಡಿತ, ಹಾಗೂ ಲಕ್ಷದ್ವೀಪ ಅಭಿವೃದ್ಧಿ ಆಗೋದಂತೂ ಖಂಡಿತ ಅಂತಾನೆ ಹೇಳ್ಬೋದು.